ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ನಿಜಕ್ಕೂ ಕೂಡ ಎಲ್ಲರೂ ಹೆಮ್ಮೆ ಪಡ್ತಾ ಇದೀವಿ, ಒಂದು ಶುಕ್ಲ ದೆಸೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅನ್ಡಾಕಿಂಗ್ ಪ್ರೊಸೆಸ್ ಆಯಿತು, ಮುಂದೆ ಹೇಗಿರುತ್ತೆ? ಈಗ ಇಷ್ಟು ದಿನ ಝೀರೋ ಗ್ರಾವಿಟಿ ಇರ್ಬೋದು, ಮೈಕ್ರೋ ಗ್ರಾವಿಟಿಯಲ್ಲಿ ಇದ್ರು, ಅದಾದ್ಮೇಲೆ ಅವರಿಗೆ ಮುಂದೆ ಯಾವ ರೀತಿಯಾಗಿ ರಿಹ್ಯಾಬಿಲಿಟೇಷನ್ ಮಾಡ್ತಾರೆ, ಆ ಪ್ರೊಸೆಸ್ಗಳೆಲ್ಲ ಹೇಗೆ ಸಾಗುತ್ತೆ ಅಂತ ದಿಲೀಪ್? ಅಖಿಲೇಶ್, ನಿನ್ನೆ ಮಧ್ಯಾಹ್ನ ಇದೇ ಸಮಯಕ್ಕೆ ಏನೊಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ನ ಈ ಒಂದು ಕ್ಯಾಪ್ಸೂಲ್ ಏನಿದೆ ಅದು ಭೂಮಿ ಕಡೆಗೆ ಹೊರಟು ಹಂತವಾಗಿ ನಿಧಾನಕ್ಕೆ ಭೂಮಿಯ ಕಕ್ಷೆಯಲ್ಲಿ ಒಂದು ಗಿರ್ಕಿ ಹಾಕುತ್ತಾ ಭೂಮಿಯ ಬಳಿ ಬಂದು ಈಗ ಅಂತಿಮವಾಗಿ ಪ್ಯಾರಾಚೂಟ್ ಮೂಲಕ ಭೂಮಿಗೆ ಈ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಇಳಿದಿದೆ. ಏನೊಂದು ಕ್ಯಾಲಿಫೋರ್ನಿಯಾ ಸಮುದ್ರ ತೀರದಲ್ಲಿ ಈ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಇಳಿತು. ಆ ನಂತರ ಸ್ಪೀಡ್ ಬೋಟ್ಗಳ ಮುಖಾಂತರ ಅದನ್ನ ಒಂದು ಹಡಗಿನ ಬಳಿ ಕರೆತಂದು ಆ ಮೂಲಕ ಹಡಗಿನಲ್ಲಿ ಈ ಒಂದು ಬಾಹ್ಯಾಕಾಶ ಏನು ನೌಕೆ ಇದೆ ಆ ನೌಕೆಯನ್ನ ಓಪನ್ ಮಾಡಿದ ನಂತರ 4 ಜನ ಗಗನಯಾತ್ರಿಗಳು, ಅಂದ್ರೆ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಜನ ಗಗನಯಾತ್ರಿಗಳು ಒಬ್ಬೊಬ್ಬರಾಗಿ ಭೂಮಿಗೆ ಇಳಿದು ಬಂದಿದ್ದಾರೆ. ಮತ್ತೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಅವರು ನಾರ್ಮಲ್ ಆಗಿ ನಡೀತಾ ಇದ್ದಾರೆ. ಏನಂದ್ರೆ ಈ ಹಿಂದೆ ಸುನೀತಾ ವಿಲಿಯಮ್ಸ್ ಅವರು ಒಂದು 90 ದಿನಕ್ಕೂ ಹೆಚ್ಚು ಕಾಲ ಒಂದು ಬಾಹ್ಯಾಕಾಶದಲ್ಲಿ ಇದ್ದ ಕಾರಣ ಆ ಒಂದು ಗ್ರಾವಿಟಿ ಏನೊಂದು ಗುರುತ್ವಾಕರ್ಷಣೆ ಅಂತ ಏನಂತೀವಿ, ಆ ಗುರುತ್ವಾಕರ್ಷಣೆ ಇಲ್ದಂತ ಸಮಯದಲ್ಲಿ ಅವರು ಸಾಕಷ್ಟು ಸಂಕಷ್ಟನ ಎದುರಿಸಬೇಕಾಯ್ತು. ಭೂಮಿಗೆ ಬಂದ ನಂತರ ಅವರು ನಡೆದಾಡಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅವರು ಸ್ಟ್ರೆಚರ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ಇವರು ಅಷ್ಟೊಂದು ದಿನ ಇರ್ಲಿಲ್ಲ, ಕೇವಲ 14 ದಿನ ಮಾತ್ರ ಬಾಹ್ಯಾಕಾಶದಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಗುರುತ್ವಾಕರ್ಷಣೆ ಇಲ್ದಲೇ ಇರೋಂಥ ಸಮಯದಲ್ಲಿ ಯಾವ ರೀತಿ ಎಕ್ಸರ್ಸೈಸ್ಗಳನ್ನ ಮಾಡಬೇಕು, ಯಾವ ರೀತಿ ತಮ್ಮ ಸ್ನಾಯುಗಳನ್ನ ಕಾಪಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ತರಬೇತಿ ನೀಡಿದ್ದ ಕಾರಣ ಅವರು ಆರಾಮವಾಗಿ ಇವಾಗ ನಡ್ಕೊಂಡು ಬರ್ತಿದ್ದಾರೆ. ಆದ್ರೂ ಕೂಡ ಸುಮಾರು 10 ರಿಂದ 14 ದಿನಗಳ ಕಾಲ ಇವರನ್ನ ತೀವ್ರ ನಿಗಾ ವಹಿಸಲಾಗುತ್ತೆ ಇವರ ಆರೋಗ್ಯದ ಬಗ್ಗೆ. ಮತ್ತೆ ಇವರನ್ನ ಒಂದು ಸ್ಪೆಷಲ್, ನೀವೇನು ಕೋವಿಡ್ ಟೈಮಲ್ಲಿ ಒಂದ್ ರೀತಿ ಕ್ವಾರಂಟೈನ್ ಅಂತ ಮಾಡ್ತಿದ್ರಲ್ಲ, ಅದೇ ರೀತಿ ಇವರನ್ನ ಕ್ವಾರಂಟೈನ್ ಗಳಿಗೆ ಒಳಪಡಿಸ್ತಾರೆ. ಕ್ವಾರಂಟೈನ್ ಒಳಪಡಿಸಿ ಇವರ ಆರೋಗ್ಯ ಸ್ಥಿತಿಯನ್ನ ಗಮನಿಸಲಾಗುತ್ತೆ. ಆ ನಂತರ ಇವರನ್ನ ಸಾಮಾನ್ಯ ಜನಜೀವನ ನಡೆಸೋದಕ್ಕೆ ಇವ್ರನ್ನ ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಏನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಗೆ ಬರುವಂತ ದಿನ ಶುಭಾಂಶು ಶುಕ್ಲಾ ಅವ್ರು ಹೇಳಿದ್ರು, ನಾನು ಫಸ್ಟ್ ಮನೆಗೆ ಹೋಗ್ಬೇಕು, ನಮ್ಮ ಅಮ್ಮ ಮಾಡೋ ಅಡಿಗೆನ ಊಟ ಮಾಡ್ಬೇಕು ಅಂತ ಹೇಳಿ. ಶುಭಾಂಶು ಶುಕ್ಲಾ ಅವರ ಈ ಒಂದು ಆಸೆ ನೆರವೇರೋದಕ್ಕೆ ಇನ್ನೂ ಕನಿಷ್ಠ 1-2 ವಾರ ಆದ್ರೂ ಬೇಕಾಗುತ್ತೆ. ಯಾಕಂದ್ರೆ ಅವರು ಕ್ವಾರಂಟೈನ್ ನಲ್ಲಿದ್ದು ಅಲ್ಲಿ ಅವರ ಆರೋಗ್ಯದ ಒಂದು ನಿಗಾ ವಹಿಸಿದ ನಂತರವಾಗಿ ಅವರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಇನ್ನು ಅವ್ರು ಏನು ಪ್ರಯೋಗಗಳನ್ನ ಮಾಡಿದ್ರು, ಈ ಶುಭಾಂಶು ಶುಕ್ಲಾ ಅವರು ನಮ್ಮ ಧಾರವಾಡ ವಿವಿಯಿಂದ ಹೋಗಿದ್ದಂತ ಹೆಸರು ಕಾಳಿರ್ಬೋದು, ಮೆಂತೆ ಕಾಳಿರ್ಬೋದು, ಅದನ್ನ ಮೊಳಕೆ ಬಡಿಸುವಂತ ಪ್ರಯೋಗಗಳೇನಿತ್ತು, ಆ ಪ್ರಯೋಗಗಳಿಗೆ ಒಳಪಡಿಸಿರುವಂತ ಮೆಟೀರಿಯಲ್ನು ಕೂಡ ಅದೇ ರೀತಿ ಕ್ವಾರಂಟೈನ್ ಮಾಡ್ತಾರೆ, ಸಂಪೂರ್ಣ ತಪಾಸಣೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ಇದ್ದಂತ ವಸ್ತು ಆಗಿರೋದ್ರಿಂದ ಒಂದು ವೇಳೆ ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಒಳಗಾಗಿದ್ರೆ, ಯಾವುದೇ ರೀತಿಯಾದಂತ ಒಂದು ದುಷ್ಪರಿಣಾಮ ಉಂಟಾಗಂತ ಸಾಧ್ಯತೆ, ಭೂಮಿಗೆ ಸೋಂಕು ಹರಡುವ ಸಾಧ್ಯತೆಗಳು, ಆ ರೀತಿ ಯಾವ್ದಾದ್ರು ಸಾಧ್ಯತೆಗಳು ಇದ್ದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಸಮಗ್ರ ತಪಾಸಣೆ ನಡೆಸಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅದನ್ನ 100% ಸುರಕ್ಷಿತವಾಗಿ ಭೂಮಿಯ ನಾರ್ಮಲ್ ವಾತಾವರಣಕ್ಕೆ ತರಬಹುದು ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರ, ಅದು ಮಾನವ ಆಗಿರ್ಬೋದು ಮತ್ತೆ ಬಾಹ್ಯಾಕಾಶದಿಂದ ತಂದಂತ ಯಾವುದೇ ಉಪಕರಣ ವಸ್ತು ಆಗಿರ್ಬೋದು, ಆ ಎಲ್ಲದನ್ನು ಆ ರೀತಿ ಕ್ವಾರಂಟೈನ್ ಮಾಡಿ ತಪಾಸಣೆಗೆ ಒಳಪಡಿಸಿದ ನಂತರವೇ ಅದನ್ನ ಸಹಜ ವಾತಾವರಣಕ್ಕೆ ಬಿಡಲಾಗುತ್ತೆ. ಹಾಗಾಗಿ ಇನ್ನೊಂದು ವಾರ 12 ದಿನಗಳ ನಂತರ ಶುಭಾಂಶು ಶುಕ್ಲಾ ಅವರು ತಮ್ಮ ನಾರ್ಮಲ್ ಎಂದಿನ ಜನಜೀವನಕ್ಕೆ ಮರಳಬಹುದಾಗಿದೆ. ಅಖಿಲೇಶ್, ಜೊತೆಲಿ ಈಗ ಈ ಮಿಷನ್ ಬಹಳಷ್ಟು ಯಶಸ್ವಿಯಾಗಿ ಆಗಿದೆ, ಅನೇಕ ಟೆಸ್ಟ್ ಆಗಿದೆ, ಅದರಲ್ಲೂ ಕೂಡ ಭಾರತಕ್ಕೆ ಸಂಬಂಧಪಟ್ಟಂತೆ 7 ಟೆಸ್ಟ್ಗಳಿತ್ತು. ಒಟ್ಟಿನಲ್ಲಿ ಇದು ಮುಂದೆ 2027ರಲ್ಲಿ ಉಡಾವಣೆ ಆಗ್ಲಿರುವಂತ ನಮ್ಮ ಭಾರತದ ಗಗನಯಾನಕ್ಕೆ ಯಾವ ರೀತಿಯಾಗಿದೆ ಹೆಲ್ಪ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಬೂಸ್ಟ್ ಫ್ಯಾಕ್ಟರಿಂಗ್ ಇದೆ ಅಂತ ಇದರಲ್ಲಿ? ಒಂದು ಅಖಿಲೇಶ್, ಇದು ಆಕ್ಚುಲಿ ಇದಂತೂ ಭವಿಷ್ಯ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದ ಗಗನಯಾನಿ ಏನಿದ್ದಾರೆ ಶುಭಾಂಶು ಶುಕ್ಲಾ ಅವರು ಈ ಒಂದು ನಾಸಾ ಸಂಯೋಗದೊಂದಿಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಿರೋದ್ರಿಂದ ಅವರು ಅಪಾರವಾದ ಅನುಭವವನ್ನ ಗಳಿಸಿರ್ತಾರೆ. ಮತ್ತೆ ಈ ಒಂದು ಟ್ರೈನಿಂಗ್ ಇದೆಯಲ್ಲ, ಬಾಹ್ಯಾಕಾಶಕ್ಕೆ ಹೋಗೋದು, ಆ ನಂತರ ಅಲ್ಲಿಂದ ವಾಪಸ್ ಬರೋದು, ಅಷ್ಟು ಪ್ರಕ್ರಿಯೆನೇ ಒಂದು ದೊಡ್ಡ ಮಟ್ಟದ ಟ್ರೈನಿಂಗ್ ಅಂತ ಹೇಳ್ಬೋದು. ಭಾರತದ ಗಗನಯಾನ ಯೋಜನೆ ಏನಿದೆ ಅದು ಕೆಲವೇ ವರ್ಷಗಳಲ್ಲಿ ಶುರುವಾಗುತ್ತೆ. ಈಗಾಗಲೇ ಬಾಹ್ಯಾಕಾಶ ನಡಿಗೆಯನ್ನು ಮುಗಿಸಿದ್ದಾರೆ. ನಂತರ ದಿನಗಳಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಹಲವು ಪ್ರಯೋಗಗಳನ್ನ ಕೈಗೊಳ್ಳಲಿದ್ದಾರೆ. ಈ ಒಂದು ಎಲ್ಲಾ ಪ್ರಯೋಗಗಳಿಗೂ ಶುಭಾಂಶು ಶುಕ್ಲಾ ಅವರ ಸಾರಥ್ಯದಲ್ಲೇ ನಡೆದರೂ ಅಚ್ಚರಿ ಇಲ್ಲ. ಯಾಕಂದ್ರೆ
ಅವರು ಭಾರತದಲ್ಲಿ ಈಗಾಗಲೇ ಈ ಹಿಂದೆ ರಾಕೇಶ್ ಶರ್ಮಾ ಅವರು ಪಡ್ಕೊಂಡಿದ್ರು. ಈಗಾಗಲೇ ಅವ್ರಿಗೆ ಸಾಕಷ್ಟು ವಯಸ್ಸಾಗಿದೆ. ಮತ್ತೆ ಶುಭಾಂಶು ಶುಕ್ಲಾ ಇನ್ನು ಹೆಂಗಿದ್ದಾರೆ, ಮತ್ತೆ ಅವರು ಇಸ್ರೋಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಬಹುದಾಗಿರುತ್ತೆ. ಹಾಗಾಗಿ ಭಾರತದ ಏನೊಂದು ಗಗನಯಾನ ಇದೆ ಅದಕ್ಕೆ ಶುಭಾಂಶು ಶುಕ್ಲಾ ಅವರ ಸಾರಥ್ಯದಲ್ಲೇ ನಾಸಾ ಹಲವು ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಕೈಗೊಳ್ಬಹುದು ಅಖಿಲೇಶ್. ಜೊತೆಲಿ ಈಗ ಬಹಳ ಇದರಲ್ಲಿ ಎಲ್ಲರಿಗ ಗಮನ ಸೆಳೀತಾ ಇದ್ದು ನಮ್ಮ ಧಾರವಾಡದ ಕೃಷಿ ವಿವಿಯಿಂದ ಕಳಿಸಿರುವಂಥ ಈ ಕಾಳುಗಳು ಮೊಳಕೆ ಹೊಡೆಯೋದು ಈ ವಿಚಾರಕ್ಕೊಂದಿಷ್ಟು ಅಧ್ಯಯನ ಆಗಿದೆ. ಜೊತೆಲಿ ಗಗನಯಾತ್ರಿಗಳ ಮಸಲ್ ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಅವೆಲ್ಲ ಯಾವ ರೀತಿಯಾಗಿ ಟೆಸ್ಟ್ಗಳು ಸಾಗಿರ್ಬೋದು, ಎಷ್ಟರ ಮಟ್ಟಿಗೆ ಇದು ಒಂದು ದೊಡ್ಡ ಮಟ್ಟದ ಯಶಸ್ವಿ ಆಗಿದೆ ಅಂತ? ಒಂದು ಅಖಿಲೇಶ್ ಏನಂದ್ರೆ ಈ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿನ ಕೃಷಿಕರು ಎಲ್ಲಾ ರೀತಿ ಬೆಳೆನೂ ಬೆಳೀತಾರೆ, ಎಲ್ಲಾ ರೀತಿಯ ಬೀಜಗಳ ಬಿತ್ತನೆ ಆಗುತ್ತೆ, ಆನಂತರ ಅವುಗಳ ಮೊಳಕೆ ಬರಿಸುವಿಕೆ ಏನೊಂದು ನಾಟಿ ಮಾಡೋದು ಅಂತ ಹೇಳ್ತೀವಿ, ಆಮೇಲೆ ಅದನ್ನ ಇದು ಕೃಷಿ ಪದ್ಧತಿ ಇದೆಲ್ಲ ಅನಾದಿ ಕಾಲದಿಂದ ನಡೆದು ಬರ್ತಿರೋದು. ಹೀಗಾಗಿ ನಮ್ಗೆ ಅಚ್ಚರಿ ಆಗ್ಬೋದು ಇದೇನಿದು ಬಾಹ್ಯಾಕಾಶದಲ್ಲಿ ಮೊಳಕೆ ಬರ್ಸೋದೇನ್ ದೊಡ್ಡ ಸಾಧನೆ ಅಂತ. ಆದ್ರೆ ಏನೊಂದು ಅನಾದಿ ಕಾಲದಿಂದ ಭೂಮಿ ಮೇಲೆ ನಡ್ಕೊಂಡ್ ಬರ್ತಿದೆ ಅವೆಲ್ಲದನ್ನು ಭೂಮಿಯ ಒಂದು ನೈಸರ್ಗಿಕವಾಗಿ ನಡ್ಕೊಂಡ್ ಬರ್ತಿರೋದು. ಇನ್ ಕೇಸ್ ಬಾಹ್ಯಾಕಾಶದಲ್ಲಿ ಇದೇ ರೀತಿಯಾದಂತಹ ಮೊಳಕೆ ಬರಿಸುವಿಕೆ ಪ್ರಕ್ರಿಯೆಯನ್ನ ನಡೆಸಿದ ಸಂದರ್ಭದಲ್ಲಿ ಅದರಲ್ಲಿ ಜೆನೆಟಿಕ್ ಚೇಂಜಸ್ ಆಗುತ್ತಾ ಅಂದ್ರೆ ಭೂಮಿ ಮೇಲೆ ನಡೀತಿರೋ ಪ್ರಕ್ರಿಯೆ ಅಲ್ಲ, ಅದು ಬಾಹ್ಯಾಕಾಶದಲ್ಲಿ ನಡೀತಿರೋದಾಗಿರೋದ್ರಿಂದ ಅದ್ರಲ್ಲಿ ಏನಾದ್ರು ಜೆನೆಟಿಕ್ ಚೇಂಜಸ್ ಆಗುತ್ತಾ, ಆನುವಂಶಿಕ ಬದಲಾವಣೆಗಳಾಗುತ್ತಾ, ಮತ್ತೆ ಏನೊಂದು ಕಾಳುಗಳ ಒಂದು ಪೋಷಕಾಂಶದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ, ಅದು ತಿಳ್ಕೊಳೋದು ಅತ್ಯಂತ ಪ್ರಮುಖ ಆಗುತ್ತೆ. ಯಾಕೆಂದ್ರೆ ಭವಿಷ್ಯದ ದಿನಗಳಲ್ಲಿ ಒಂದು ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಗುರು ಗ್ರಹಕ್ಕೆ ಹೋಗ್ಬೇಕು, ಶನಿ ಗ್ರಹಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ತುಂಬಾ ದೂರದ ಒಂದು ಗಗನಯಾನ ಪ್ರಯಾಣಗಳನ್ನ ಮಾಡೋ ಸಂದರ್ಭದಲ್ಲಿ ಏನೊಂದು ಬಾಹ್ಯಾಕಾಶ ಯಾನಿಗಳಿಗೆ ಭೂಮಿಯಿಂದನೇ ಟನ್ ಗಟ್ಟಲೆ ಆಹಾರನ ತಗೊಂಡು ಹೋಗಕ್ಕಾಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಾಹ್ಯಾಕಾಶ ಏನು ನೌಕೆ ಇರುತ್ತೆ ಅದರಲ್ಲೇ ಒಂದು ಆಹಾರ ಬೆಳ್ಕೊಳ್ಳುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ, ಆ ಒಂದು ಪರೀಕ್ಷೆಗಳು ನಡೆಯುತ್ತೆ. ಒಂದು ವೇಳೆ ಈ ಒಂದು ಪರೀಕ್ಷೆ ಸಕ್ಸಸ್ ಆಗಿ ಬಾಹ್ಯಾಕಾಶದಲ್ಲಿ ಆಹಾರ ಉತ್ಪಾದನೆ ಮಾಡ್ಕೊಳ್ಬಹುದು ಗಗನಯಾನಿಗಳು ಅಂತ ಆದ ಸಂದರ್ಭದಲ್ಲಿ ಅವರು ಆಗಸದಲ್ಲೇ ಒಂದು ಬಾಹ್ಯಾಕಾಶ ತಾವಿರುವಂತ ವಾಹನದಲ್ಲೇ ಕೃಷಿಯನ್ನು ಮಾಡುತ್ತಾ ತಮ್ಮ ಯಾನವನ್ನ ತಮ್ಮ ಯಾತ್ರೆಯನ್ನ ಮುಂದುವರಿಸಬಹುದಾಗುತ್ತೆ. ಅದಕ್ಕೆ ಈ ಒಂದು ರೀತಿ ನಾಂದಿ ಆಡಿದೆ ಅಂತ ಹೇಳ್ಬೋದು ಈ ಒಂದು ಪ್ರಯೋಗ. ಅಂದ್ರೆ ಬಾಹ್ಯಾಕಾಶದಲ್ಲೂ ಕೂಡ ಆಹಾರ ಬೆಳ್ಕೊಬಹುದು, ಯಾವುದೇ ರೀತಿಯಾದಂತಹ ಆನುವಂಶಿಕ ಬದಲಾವಣೆಗಳಾಗೋದಿಲ್ಲ ಬೀಜಗಳಲ್ಲಿ, ಮತ್ತೆ ಮೊಳಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅದ್ರ ಪೋಷಕಾಂಶ ವ್ಯತ್ಯಾಸ ಆಗೋದಿಲ್ಲ. ಗಗನಯಾತ್ರಿಗಳು ತಮಗೆ ಬೇಕಾದ ಆಹಾರವನ್ನ ತಾವೇ ಬೆಳ್ಕೊಳ್ಬಹುದು ಅನ್ನೋದು ಮೊದಲನೇದು ಈ ಒಂದು ಪ್ರಯೋಗದ ಒಂದು ಆಶಯ. ಎರಡನೇದು ನೀವೊಂದು ಪ್ರಶ್ನೆಯನ್ನ ಕೇಳಿದ್ರಿ, ಏನೊಂದು ಈ ಒಂದು ಗಗನಯಾನ ಕೈಗೊಳ್ತಾರೆ, ಏನು ಬಾಹ್ಯಾಕಾಶ ಯಾತ್ರೆ ಕೈಗೊಳ್ತಾರೆ, ಈ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ. ಇದು ಅತ್ಯಂತ ಪ್ರಮುಖವಾದದ್ದು. ಯಾಕೆಂದ್ರೆ ನಾವು ದೃಶ್ಯಗಳ ಗಮನಿಸಬಹುದು, ಅವರು ಭೂಮಿಗೆ ಬಂದು ನೆಲದ ಮೇಲೆ ನಡೆದಾಡುವಾಗ ಸ್ವಲ್ಪ ಕಷ್ಟ ಬೀಳ್ತಾರೆ. ಯಾಕೆಂದ್ರೆ ಅವರು ಯಾವುದೇ ರೀತಿಯಾದಂತ ಗುರುತ್ವಾಕರ್ಷಣೆಯೇ ಇಲ್ಲದಂತ ಸಂದರ್ಭದಲ್ಲಿ ಅವರು ಆಗಸದಲ್ಲಿ ತೇಲುತ್ತಾ ಬಾಹ್ಯಾಕಾಶ ಯಾನ ಮಾಡಿದವರು 14 ದಿನಗಳ ಕಾಲ ಆ ಒಂದು ನಿರ್ವಾತ ಪರಿಸ್ಥಿತಿನಲ್ಲಿದ್ದವರು. ಇಂಥ ಸಂದರ್ಭದಲ್ಲಿ ಅವರು ಭೂಮಿ ಮೇಲೆ ಇಳಿದಾಗ ಭೂಮಿಯ ಒಂದು ಸೆಳೆಯುವಿಕೆ ಏನಿದೆ ಅವ್ರಿಗೆ ಭಾರ ಅನ್ಸುತ್ತೆ, ಅವರ ಸ್ನಾಯುಗಳು ಅದಕ್ಕೆ ಹೊಂದ್ಕೊಳಕ್ಕೆ ಕೆಲವು ಸಮಯ ಬೇಕಾಗುತ್ತೆ. ಇದಕ್ಕೋಸ್ಕರ ಒಂದು ಸೂಕ್ತ ರೀತಿಯಾದಂತ ವ್ಯಾಯಾಮ, ಸೂಕ್ತ ರೀತಿಯಾದಂತ ಔಷಧಗಳು, ಮತ್ತೆ ಚಿಕಿತ್ಸೆ, ಮತ್ತೆ ಮಾರ್ಗದರ್ಶನ ಎಲ್ಲದನ್ನು ಕೊಡಕ್ಕೆ ನಾಸಾ ವ್ಯವಸ್ಥೆ ಮಾಡಿರುತ್ತೆ. ಮತ್ತೆ ಕೇವಲ ಭೂಮಿಗೆ ವಾಪಸ್ ಬಂದ್ಮೇಲೆ ಮಾತ್ರ ಅಲ್ಲ, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಾಗ್ಲೂ ಕೂಡ ಯಾವ ರೀತಿ ವ್ಯಾಯಾಮಗಳನ್ನ ಮಾಡಬೇಕು, ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಮಲಮೂತ್ರ ವಿಸರ್ಜನೆ ಮಾಡೋದು ಹೆಂಗೆ, ಅದು ಎಲ್ಲದಕ್ಕೂ ಕೂಡ ತನ್ನದೇ ಆದಂತ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಅದ್ರ ಬಗ್ಗೆ ತರಬೇತಿನೂ ಆಗಿರುತ್ತೆ. ಹಾಗಾಗಿ ಈ ಒಂದು ಏನು ಮುಂದಿನ ಒಂದು 10 ರಿಂದ 12 ದಿನಗಳಲ್ಲೇನೆ ಈ ಒಂದು 4 ಜನ ಬಾಹ್ಯಾಕಾಶ ಯಾತ್ರಿಗಳೇನಿದ್ದಾರೆ ಅವರು 4 ದಿನಗಳಲ್ಲಿ ಅವರು ಸುಧಾರಿಸಿ ಎಂದಿನಂತೆ ತಮ್ಮ ಜನಜೀವನ ನಡೆಯೋ ರೀತಿಯಲ್ಲಿ ಅವರ ಸ್ನಾಯುಗಳು ಮತ್ತೆ ಅವರ ದೇಹ ಸಂಪೂರ್ಣ ಸನ್ನದ್ಧ ಆಗುತ್ತೆ ಅಖಿಲೇಶ್. ಜೊತೆಲಿ ಒಟ್ಟಾರೆ ನಾವು ಹೇಳೋದಾದ್ರೆ ಈಗ ಮೈಕ್ರೋ ಗ್ರಾವಿಟಿಯಲ್ಲಿ ಯಾವೆಲ್ಲ ಟೆಸ್ಟ್ ಆಗಿದೆ ಅದ್ರೂ ಕೂಡ ಭಾರತದ ಅನೇಕ ಟೆಸ್ಟ್ಗಳು, ಇದು ಈ ಮಿಷನ್ಗಳು ಭಾರತದ ವೈಜ್ಞಾನಿಕ ಸಾಮರ್ಥ್ಯವನ್ನ ಜಗತ್ತಿನ ಮುಂದೆ ಇಟ್ಟಂಗಾಗಿಲ್ವಾ? ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣ ಅಲ್ವಾ ದಿಲೀಪ್? ಖಂಡಿತ. ಏನಂದ್ರೆ ಈ ರೀತಿಯಾದಂತ ಗಗನಯಾನನ ಬೇರೆ ಎಲ್ಲಾ ದೇಶಗಳ ವಿಜ್ಞಾನಿಗಳು ಆಗಲೇ ಸಾಕಷ್ಟು ಸತಿ ಮಾಡಿದ್ದಾರೆ. ಭಾರತದ ವಿಜ್ಞಾನಿಗಳು ಈ ಒಂದು ವಿಚಾರದಲ್ಲಿ ಬಹಳ ಹಿಂದೆ ಇದ್ದಿದ್ದು. ಈ ಒಂದು ರಾಕೇಶ್ ಶರ್ಮಾ ಅವ್ರನ್ನ ಬಿಟ್ರೆ ಭಾರತದ ಗಗನಯಾನಿ ಒಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದು ಎರಡನೇವರಾಗಿ ಶುಭಾಂಶು ಶುಕ್ಲಾ ಅವರು. ಈ ಹಿಂದೆ ಸುನೀತಾ ವಿಲಿಯಮ್ಸ್ ಅವರು ಈಗಾಗಲೇ ಹೋಗಿ ಬಂದಿದ್ದಾರೆ, ಅವರು ಭಾರತದ ಮೂಲದವರಷ್ಟೇ. ಇನ್ನ ಕಲ್ಪನಾ ಚಾವ್ಲಾ ಅವರು ಕೂಡ ಭಾರತದ ಮೂಲದವರಷ್ಟೇ. ಆದ್ರೆ ಅಪಡ ಭಾರತೀಯರಾಗಿ ಇಸ್ರೋದ ಒಂದು ಭಾರತೀಯ ವಾಯುಪಡೆಯ ಒಂದು ಪೈಲಟ್ ಆಗಿ ಆನಂತರ ಇಸ್ರೋಗೆ ಕಾರ್ಯನಿರ್ವಹಿಸ್ತಾ ಇಸ್ರೋನ ಪ್ರತಿನಿಧಿಸೋ ರೀತಿಯಲ್ಲಿ ಶುಭಾಂಶು ಶುಕ್ಲಾ ಅವರು ಹೋಗಿರೋದು. ಹಾಗಾಗಿ ಇವರು ಭಾರತದ 2ನೇ ಗಗನಯಾತ್ರಿ ಅಂತ ಆಗ್ತಾರೆ. ಮತ್ತೆ ಈ ರೀತಿಯಾದಂತಹ ಪ್ರಯೋಗಗಳನ್ನ ಏನ್ ನಡೆಸಿದ್ದಾರೆ,
ಆ ರೀತಿ ಪ್ರಯೋಗಗಳು ಮುಂದಿನ ನಮ್ಮ ಭಾರತದ ಗಗನಯಾನಕ್ಕೆ ಪೂರಕ ಆಗುತ್ತೆ. ಮತ್ತೆ ಭಾರತ ಏನಾದ್ರೂ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಗಗನಯಾನ ಕಾರ್ಯಕ್ರಮಗಳನ್ನ ಕೈಗೊಂಡಾಗ ಕೂಡ ಈ ರೀತಿಯಾದಂತಹ ಪ್ರಯೋಗಗಳು ಯಶಸ್ವಿಯಾಗುತ್ತೆ. ಮತ್ತೆ ಈ ರೀತಿಯ ಪ್ರಯೋಗಗಳು ಏನಿದಾವೆ ಅದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಈ ರೀತಿಯ ಪ್ರಯೋಗಗಳ ಫಲಿತಾಂಶ, ಈ ಪ್ರಯೋಗಗಳಲ್ಲಿ ಏನೊಂದು ಪ್ಯಾರಾಮೀಟರ್ಸ್ ಬಂತು, ಏನೇನು ಇವರು ಕಂಡಿಡಿದ್ರು ಅದೆಲ್ಲದನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ. ಅದು ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ಕೂಡ ಈ ಪ್ರಯೋಗದ ಒಂದು ಲಾಭ ಆಗುತ್ತೆ. ಅಖಿಲೇಶ್, ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಶುಭ ಸಂದರ್ಭದಲ್ಲಿ ಶುಭಾಂಶು ಶುಕ್ಲ ಅವರ ತಂದೆ ತಾಯಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ.